ವೆಲ್ಕಮ್ ಬ್ಯಾಕ್. ಶಾಲೆಗೆ ನೀರನ್ನು ತರಲಿಕ್ಕೆ ವಿದ್ಯಾರ್ಥಿಗಳನ್ನ ಬಳಕೆ ಮಾಡಿಕೊಳ್ಳಲಾಗಿದೆ. ಅಪಾಯಕಾರಿ ಕೆರೆಗೆ ನೀರನ್ನು ತರಲಿಕ್ಕೆ ಹೋಗ್ತಿದ್ದಾರೆ ಮಕ್ಕಳ ಜೀವದ ಜೊತೆ ಶಿಕ್ಷಕರು ಚಲ್ಲಾಟ ಆಡ್ತಾ ಇದ್ದಾರೆ. ಇದು ನಡೆದಿರುವಂಥದ್ದು ಗದಗದಲ್ಲಿ ಹೊಂಬಳದ ಸರ್ಕಾರಿ ಬಾಲಕರ ಶಾಲೆಯಲ್ಲಿ ಒಂದು ಘಟನೆ ನಡೆದಿದೆ. ತಳ್ಳೋ ಗಾಡಿ ಮೂಲಕ ಕೆರೆಗೆ ಬಂದಂತ ಅಂದ್ರೆ ಶಾಲಾ ಮಕ್ಕಳು ಕೆರೆಗೆ ಬಂದು ನೀರನ್ನು ತಗೊಂಡು ಹೋಗ್ತಾ ಇದ್ದಾರೆ. ಶಾಲೆಗೆ ನೀರನ್ನು ತರಲಿಕ್ಕೂ ಕೂಡ ಶಾಲಾ ವಿದ್ಯಾರ್ಥಿಗಳನ್ನ ಕಳಿಸಲಾಗ್ತಾ ಇರುವಂಥದ್ದು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಅಲ್ಲಿರುವಂಥ ಗ್ರಾಮಸ್ಥರು. ಕೆರೆಯಲ್ಲಿ ಅವಘಡ ಸಂಭವಿಸಿದ್ರೆ ಹೊಣೆ ಯಾರು ಅನ್ನುವಂಥ ಪ್ರಶ್ನೆ ಇದೆ. ಶಾಲೆ ಕೆಲಸಕ್ಕೆ ಮಕ್ಕಳನ್ನ ಬಳಕೆ ನಿಷೇಧ ಇದ್ದರೂ ಕೂಡ ಡೋಂಟ್ ಕೇರ್ ಅನ್ನಲಾಗ್ತಾ ಇರುವಂಥದ್ದು. ಆ ಶಿಕ್ಷಕರ ವಿರುದ್ಧ ಪೋಷಕರು ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಆ ದೃಶ್ಯಾವಳಿಯನ್ನ ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ, ನೀವು ಕೂಡ ಗಮನಿಸ್ತಾ ಇದ್ದೀರಾ. ಅಲ್ಲಿ ಕೆರೆಗೆ ಶಾಲಾ ಮಕ್ಕಳನ್ನ ಕಳಿಸ್ತಾ ಇರುವಂಥದ್ದು. ಅಲ್ಲಿಂದ ಮಕ್ಕಳೇ ಕೊಡದಲ್ಲಿ ನೀರನ್ನು ತರಬೇಕು, ತಳ್ಳೋ ಗಾಡಿ ಮುಖಾಂತರ ತಗೊಂಡೋಗಿ ಶಾಲೆಗೆ ನೀರನ್ನು ಒಯ್ಯಬೇಕಾಗಿದೆ. ಅದು ಸ್ಕೌಟ್ ಅಂಡ್ ಗೈಡ್ಸ್ ಮಕ್ಕಳು, ನಿಮಗೆ ತೋರಿಸ್ತಾ ಇದ್ವಿ ದೃಶ್ಯಾವಳಿಯಲ್ಲಿ. ಆ ಡ್ರೆಸ್ಸನ್ನು ಹಾಕ್ಕೊಂಡಿದ್ದಾರೆ ಅವರು. ಸರ್ಕಾರಿ ಶಾಲೆಯ ಮಕ್ಕಳು ನೀರನ್ನು ತರಿಸ್ಲಿಕ್ಕೆ ಹೋಗಿದ್ದಾರೆ ಅಂತಂದರೆ ಇದು ಹೃದಯ ವಿರುದ್ಧವಾದಂಥ ಘಟನೆ. ಇಲ್ಲಿ ನೋಡಿ, ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಡ್ರೆಸ್ ಹಾಕಿರುವಂಥ ಮಕ್ಕಳು, ಇವತ್ತಿಗೆ ಆ ಮಕ್ಕಳು ಅಚಾನಕ್ಕಾಗಿ ಆಯಾ ತಪ್ಪಿ ಆ ಕೆರೆಯಲ್ಲಿ ಬಿದ್ದರೆ ಯಾರು ಜವಾಬ್ದಾರರು? ಅಲ್ಲಿ ಯಾವುದೂ ಸುರಕ್ಷತೆ ಕ್ರಮ ಇಲ್ಲ, ಕಟಾಂಜನಿ ಇಲ್ಲ, ಮತ್ತೊಂದಿಲ್ಲ. ಆಮೇಲೆ ಅಕಸ್ಮಾತ್ ಒಂದು ಮಗು ಬಿತ್ತಂತಂದರೆ ಆ ಮಗುನ ಉಳಿಸ್ಲಿಕ್ಕೆ ಹೋಗಿ ಇನ್ನೊಂದು ಮಗು ಬಿತ್ತಪ್ಪ ಅಂತಂದ್ರೆ ಯಾರೀ ಜವಾಬ್ದಾರರು? ಹಾಗಾಗಿ ಎಲ್ಲ ಪಾಲಕರು ಇಲ್ಲೇ ಏನಾಗಿದೆ ಅಂತಂದ್ರೆ ಒಂದು ಭಯದ ವಾತಾವರಣದಲ್ಲಿದ್ದಾರೆ. ಹಾಗಾಗಿ ಇದು ನನ್ನ ಗಮನಕ್ಕೆ ಬಂದಿಲ್ಲ. ತಕ್ಷಣ ಯಾರು ಇದಕ್ಕೆ ಕಾರಣೀಭೂತರಾಗಿದ್ದಾರೆ, ಮಕ್ಕಳನ್ನು ಏಕೆ ಹೊಂಡದ ನೀರು ತರಿಸ್ತಾ ಇದ್ದಾರೆ, ಅದಕ್ಕೆ ಯಾರು ಕಾರಣೀಭೂತರಾಗಿದ್ದಾರೆ, ಅವರ ವಿರುದ್ಧವಾಗಿ ತಕ್ಷಣ ಶಿಸ್ತು ಕ್ರಮ ಕೈಗೊಳ್ತಾನೆ. ಈಗ ಸದ್ಯಕ್ಕೆ ಶಾಲೆಯಲ್ಲಿ ಬಿಸಿ ಊಟವನ್ನು ತಯಾರು ಮಾಡ್ತಾ ಇಲ್ಲ. ಮಕ್ಕಳಿಗೆ ಕುಡಿಲಿಕ್ಕೆ ಶುದ್ಧ ನೀರನ್ನು ತರಲಿಕ್ಕೆ ಹೇಳಿದ್ದೇವೆ ಮತ್ತು ವಿಶೇಷವಾಗಿ ಮಕ್ಕಳಿಗೆ ಕಾದಾರಿಸಿ ನೀರು ಕೊಡಲಿಕ್ಕೂ ನಾವು ಸೂಚನೆಗಳನ್ನು ಕೊಟ್ಟಿದ್ದೇವೆ. ಇದು ಯಾವ ಕಾರಣಕ್ಕೋಸ್ಕರವಾಗಿ ಹೊಂಡದ ನೀರು ತರಿಸ್ತಾ ಇದ್ದಾರೆ ಅನ್ನೋದನ್ನು ಪತ್ತೆ ಹಚ್ಚಿ ಪರಿಶೀಲನೆ ಮಾಡಿ ಯಾವ ರೀತಿ ಕಾರಣೀಭೂತರಾಗಿದ್ದಾರೆ, ಮಕ್ಕಳನ್ನು ಯಾರು ಕಳಿಸಿದ್ದಾರೆ ಅನ್ನೋದನ್ನು ತಿಳ್ಕೊಂಡು ಅವ್ರ ವಿರುದ್ಧವಾಗಿ ನಾನು ತಕ್ಷಣ ಶಿಸ್ತು ಕ್ರಮ ಮಾಡ್ತೇನೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸಂತೋಷ್, ನೋಡ್ತಾ ಇದ್ವಿ ಆ ಶಾಲೆಯ ಹೆಸರು ಸರ್ಕಾರಿ ಮಾದರಿ ಗಂಡು ಮಕ್ಕಳ ಶಾಲೆ ಅಂತಿದೆ. ಇದೇನಾ ಇವ್ರು ಮಾಡ್ತಾ ಇರೋದು ಮಾದರಿ ಕೆಲಸ ಅಂತ? ಯಾಕೆಂದ್ರೆ ಯಾವುದೇ ಸರ್ಕಾರಿ ಶಾಲೆಯಲ್ಲಿ ಆದ್ರೂ ಕೂಡ ಆಲ್ಮೋಸ್ಟ್ ಅಲ್ಲಿ ಪಿವೋನ್ಗಳು ಅಂತ ಇರ್ತಾರೆ, ಡಿ ದರ್ಜೆ ನೌಕರರು ಇರ್ತಾರೆ. ಅವ್ರ ಕೈಲಿ ಕೆಲಸ ಮಾಡಿಸುವಂಥದ್ದನ್ನ ಬಿಟ್ಟು ಮಕ್ಕಳ ಕೈಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಏನ್ ಸ್ಪಷ್ಟನೆ ಕೊಡ್ತಾ ಇದ್ದಾರೆ ಆ ಶಾಲೆಯವ್ರೀಗ? ಹೌದು ಪೃಥ್ವಿರಾಜ್, ಒಂದು ಮಕ್ಕಳ ಜೊತೆಗೆ ಜೀವನದ ಜೊತೆಗೆ ಚೆಲ್ಲಾಟ ಆಡ್ತಕ್ಕಂಥ ಘಟನೆ ಗದಗ ಜಿಲ್ಲೆ ಹೊಂಬಳ ಗ್ರಾಮದಲ್ಲಿ ಕೂಡ ನಡೆದಿರುವಂತದ್ದು. ಯಾಕಂತಂದ್ರೆ ಇಲ್ಲಿ ತುಂಬಿ ಇರ್ತಕ್ಕಂಥ ಅತಿ ದೊಡ್ಡ ಐತಿಹಾಸಿಕ ಕೆರೆ ಕೂಡ ಅದು, ಕಲ್ಲಿನ ಕೆರೆ ಅಂತಾರೆ. ಆ ಕೆರೆಯಲ್ಲಿ ಕೂಡ ಯಾವುದೇ ರೀತಿ ಸೇಫ್ಟಿ ಇಲ್ಲ. ಅಲ್ಲಿ ಊರಿನವರು ಕೂಡ ನೀರು ತರೋದಕ್ಕೂ ಕೂಡ ಹಿಂದೇಟ್ ಆಗ್ತಕ್ಕಂಥ ಕೆರೆ ಅದು. ಅಂತ ಕೆರೆಯಲ್ಲಿ ಮಕ್ಕಳನ್ನ ನೀರು ತರುವುದು ಘಟನೆ ಅಲ್ಲಿ ನಡೆದಿರುವಂತದ್ದು. ಅಲ್ಲಿ ಏನು ಶಾಲಾ ಸಿಬ್ಬಂದಿಗಳು ಕೇಳಿದ್ರೆ ಕೂಡ ಅವ್ರು ಹೇಳ್ತಾರೆ, ಇಲ್ಲ ನಾವು ಒಂದು ಕಾರ್ಯಕ್ರಮ ಇತ್ತು, ಕಾರ್ಯಕ್ರಮಕ್ಕಾಗಿ ಮಕ್ಕಳು ಹೋಗಿ ನೀರು ತೊಗೊಂಬಂದಿದ್ದಾರೆ ಅಂತೇಳಿ. ಆದ್ರೆ ಇದ್ರ ಬಗ್ಗೆ ಡಿಡಿಪಿ ಅನ್ನು ಕೇಳಿದ್ರೆ ಡಿಡಿಪಿ ಕೂಡ ಅದ್ರ ಹೇಳಷ್ಟು ಕೂಡ ನಮ್ಗೆ ಮಾಹಿತಿ ಇಲ್ಲ. ಈಗ ಅಂತ ಏನ್ ತಪ್ಪಿತಸ್ಥ ಏನ್ ಯಾರಿದ್ದಾರೆ ಆ ಮುಖ್ಯೋಪಾಧ್ಯಾಯರು ಕೂಡ ನಾವು ನೋಟಿಸ್ ಅನ್ನು ಜಾರಿ ಮಾಡ್ತೀವಿ. ಅದರಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಮಕ್ಕಳಿದ್ದಾರೆ. ಆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಮಕ್ಕಳಿಗೆ ಏನು ಕ್ರೀಡಾ ಇಲಾಖೆ ಶಿಕ್ಷಕರಿದ್ರ ಶಿಕ್ಷಕರ ಮೇಲೆ ಕೂಡ ನಾವು ಕಠಿಣ ಕ್ರಮಗಳನ್ನು ತಗೋತೀವಿ ಅಂತೇಳಿ ಡಿಡಿಪಿ ಬಸಲಿಂಗಪ್ಪ ಕೂಡ ಈಗ ನ್ಯೂಸ್ 18ಗೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು. ಆದ್ರೆ ಇಂತಹ ಘಟನೆಗಳು ಎಲ್ಲಿ ನಡಿ ಬರ್ತವೆ? ಯಾಕಂದ್ರೆ ತುಂಬಿ ಇರತಕ್ಕಂಥ ಕೆರೆಗಳಲ್ಲಿ ಹೆಚ್ಚು ಕಡಿಮೆ ಆದ್ರೆ ಯಾರು ಹೊಣೆಗಾರರು ಅಂತೇಳಿ ಪೋಷಕರು ಕೂಡ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಅತಿ ದೊಡ್ಡದಾದಂತಹ ಕೆರೆ ಏನು ಹೊಂಬಳ ಗ್ರಾಮಕ್ಕೆ ಕುಡಿಯುವ ನೀರಿನ ಒಂದು ಅತಿ ದೊಡ್ಡ ಕೆರೆ. ಆ ಕೆರೆಗೆ ಮಕ್ಕಳು ಹೋಗಿ ಅಲ್ಲಿ ನೀರು ತುಂಬಿಕೊಂಡ್ ಬರ್ತಾರೆ ಅಂತಂದ್ರೆ ಒಂದು ಅಲ್ಲಿ ಪೋಷಕರು ಕೂಡ ಒಂದು ಆತಂಕಕ್ಕೆ ಒಳಗಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಸಂತೋಷ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.